ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ವಿವಿಧ ಸ್ವಸಹಾಯ ಸಂಘಗಳು ಅನೇಕ ಜನರಿಗೆ ಅನುಕೂಲ ಆಗಿದ್ದಾವೆ. ಸರ್ಕಾರದ ವಿವಿಧ ಯೋಜನೆಗಳ ಮೂಲಕ ಇಂತಹ ಒಂದು ಸಂಘ ಸಂಸ್ಥೆಗಳು ನಡೀತಾ ಇದ್ದಾವೆ. ಆದರೆ ಇಂತಹ ಸಂಘ ಸಂಸ್ಥೆಗಳಲ್ಲಿ ಹಲವಾರು ಬಾರಿ ವಂಚನೆಗಳಾಗಿರುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇಂತಹದ್ದೇ ಒಂದು ಘಟನೆ ಇದೀಗ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ. ಈ ಸ್ಟೋರಿ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವೇನು ಕೂಡ ನ್ಯೂಸ್ 18 ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹೊಸ ಅಪ್ಡೇಟ್ಸ್ ಗಳನ್ನ ತಿಳಿದುಕೊಳ್ಳಿ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದಲ್ಲಿ ಶ್ರೀ ದುರ್ಗಾದೇವಿ ಮಹಿಳಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅನ್ನುವಂತಹ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯ ಮೂಲಕ ಬೀಳಗಿ ತಾಲೂಕಿನಾದ್ಯಂತಹ ವಿವಿಧ ಗ್ರಾಮಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸದಸ್ಯರಿದ್ದಾರೆ. ಅವರವರ ಗ್ರಾಮಗಳಲ್ಲಿ ತಮ್ಮದೇ ಆದಂತಹ ಸಂಘಗಳನ್ನ ರಚನೆ ಮಾಡಿಕೊಂಡು ಈ ಸಂಘದ ಅಡಿಯಲ್ಲಿ ಅವರು ಹಣಕಾಸಿನ ವ್ಯವಹಾರವನ್ನ ನಡೆಸ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿ ಅಂತಂದ್ರೆ, ಇನ್ನು ಈ ಸಂಘದ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಅಂದ್ರೆ ಒಂದು ಗ್ರಾಮದಲ್ಲಿ ಸುಮಾರು 10 ಜನ 12 ಜನ ಈ ರೀತಿಯಾಗಿ ಆ ಸಂಘದ ನಿಯಮಗಳ ಪ್ರಕಾರ ಅವರದೇ ಆದಂತಹ ಒಂದು ಗುಂಪನ್ನ ಮಾಡಿಕೊಂಡು ಸ್ವಸಹಾಯ ಮಹಿಳಾ ಸಂಘಗಳನ್ನ ರಚನೆ ಮಾಡಿಕೊಂಡು ಆ ಸಂಘಗಳ ಮೂಲಕ ಏನು ಹಣವನ್ನ ಕ್ರೋಢೀಕರಣ ಮಾಡುವಂಥದ್ದು. ಅಂದ್ರೆ ಯಾವ ರೀತಿಯಾಗಿ ಅಂತಂದ್ರೆ, ಪ್ರತಿ ವಾರವೂ ಕೂಡ ಅವರವರಿಗೆ ಆದಷ್ಟು ಅಂದ್ರೆ ಒಬ್ಬ ಮಹಿಳೆಗೆ 20 ರೂಪಾಯಿ ಆಗ್ಬೋದು, ಮತ್ತೊಬ್ಬರಿಗೆ 50 ರೂಪಾಯಿ ಆಗ್ಬೋದು, ಮತ್ತೊಬ್ಬರಿಗೆ 100 ರೂಪಾಯಿ ಆಗ್ಬೋದು. ಈ ರೀತಿಯಾಗಿ ಅವರಿಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಹಣವನ್ನ ಪ್ರತಿ ವಾರವೂ ಕೂಡ ಈ ಒಂದು ಸಂಘಗಳ ಮೂಲಕ ಈ ಸಂಸ್ಥೆಗೆ ಹಣವನ್ನ ತುಂಬಿಕೊಳ್ತಾ ಹೋಗ್ಬೇಕಾಗತ್ತೆ. ಈ ರೀತಿಯಾಗಿ ನಡೆಯುವಂತಹ ಸಂದರ್ಭದಲ್ಲೇ ಏನು ಮಹಿಳಾ ಸದಸ್ಯರುಗಳಿಂದ ಸಂಗ್ರಹ ಆಗಿರುವಂತಹ ಈ ಸಂಸ್ಥೆಯಲ್ಲಿ ಸಂಗ್ರಹ ಆಗುವಂತಹ ದುಡ್ಡನ್ನ ಇವರು ಆ ಒಂದು ಸದಸ್ಯರಿಗೆ ಸಾಲದ ರೂಪದಲ್ಲಿ ಹಣವನ್ನ ನೀಡ್ತೇವೆ, ಯಾವುದಾದ್ರೂ ಒಂದು ಉದ್ಯೋಗ ಕಂಡುಕೊಳ್ಳೋದಕ್ಕೋ ಅಥವಾ ಏನು ಸಣ್ಣ ಸಣ್ಣ ಉದ್ಯಮಗಳನ್ನ ಮನೆಯಲ್ಲಿ ಮಾಡೋದಕ್ಕೆ ಸಹಾಯ ಆಗುವ ರೀತಿಯಲ್ಲಿ ಏನು ಹಣವನ್ನ ಸಾಲದ ರೂಪದಲ್ಲಿ ನೀಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿರ್ತಾರೆ. ಅದೇ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಇನ್ನು ಬೀಳಗಿ ತಾಲೂಕಿನಲ್ಲಿರುವಂತಹ ಬಹುತೇಕ ಗ್ರಾಮಗಳಲ್ಲಿ ಈ ಸಂಘ ಅಂದ್ರೆ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ಸಂಘಗಳ ಮೇಲೆ ಪ್ರತಿನಿಧಿಗಳು ಅಂತ ಹೇಳಿ ಒಂದಿಷ್ಟು ಜನರನ್ನ ಪ್ರತಿನಿಧಿಯಾಗಿ ನೇಮಿಸಿರ್ತಾರೆ. ಒಬ್ಬೊಬ್ಬ ಪ್ರತಿನಿಧಿಗೆ ಸುಮಾರು 10 ಸಂಘ, 20 ಸಂಘ, 25 ಸಂಘ ಈ ರೀತಿಯಾಗಿ ಅವರದ್ದೇ ಆದಂತಹ ಒಂದು ನೆಟ್ವರ್ಕ್ ಅನ್ನ ಇಟ್ಕೊಂಡು ಅವರು ಬೇರೆ ಬೇರೆ ಗ್ರಾಮಗಳಲ್ಲಿ ಸಂಘಗಳನ್ನು ರಚನೆ ಮಾಡಿ ಆ ಸಂಘಗಳ ಮೇಲುಸ್ತುವಾರಿಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಪ್ರತಿ ವಾರವೂ ಕೂಡ ಮಹಿಳಾ ಸದಸ್ಯರು ಕಟ್ಟುವಂತಹ ಹಣವನ್ನ ಸಂಗ್ರಹ ಮಾಡಿ ಈ ಸಂಸ್ಥೆಗೆ ಜಮಾ ಮಾಡ್ತಾರೆ. ಬಳಿಕ ಈ ಸಂಸ್ಥೆ ಆ ಒಂದು ಹಣವನ್ನ ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿ ಅದರಿಂದ ಒಂದಿಷ್ಟು ಲಾಭವನ್ನು ಪಡೆದುಕೊಂಡು ಇವರಿಗೆ ಸಾಲವನ್ನು ಜೊತೆಗೆ ಮತ್ತು ಉಳಿತಾಯ ಹಣ ಅಂತ ಹೇಳಿ 3 ವರ್ಷಗಳ ಬಳಿಕ ಕೊಡುವಂತದ್ದು. ಈ ರೀತಿಯಾಗಿ ಒಂದು ಪ್ರಕ್ರಿಯೆ ಇದು ನಡ್ಕೊಂಡು ಬಂದಿರುತ್ತೆ. ಸದ್ಯ ಇದೀಗ ಇಂತಹ ಒಂದು ಸಂಸ್ಥೆಯ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಆ ಆರೋಪ ಏನಂತಂದ್ರೆ, ಈ ದುರ್ಗಾದೇವಿ ಸಂಸ್ಥೆ ಏನಿದೆ ಇದು ಕಳೆದ 3 ವರ್ಷಗಳಿಂದ ಏನು ಬೀಳಗಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಏನು ಸದಸ್ಯರುಗಳು ಮಹಿಳಾ ಸದಸ್ಯರು ಹಣವನ್ನು ತುಂಬಿದ್ದಾರೆ, ಆ ಮಹಿಳೆಯರಿಗೆ ಸರಿಯಾದ ರೂಪದಲ್ಲಿ ಸಾಲವನ್ನ ನೀಡಿಲ್ಲ, ಬದಲಿಗೆ ಆ ಹಣವನ್ನು ಕೂಡ ವಾಪಸ್ ನೀಡ್ತಾ ಇಲ್ಲ. ಮತ್ತು ಏನು 3 ವರ್ಷಗಳು ಮುಕ್ತಾಯದಂತವು ಅಂದ್ರೆ ಈಗ ಒಬ್ರು ಪ್ರತಿ ವಾರವೂ ಕೂಡ ಒಂದೊಂದು 100 ರೂಪಾಯಿ ಅಂತ ತುಂಬಿಕೊಂಡು ಬಂದಂತ ಸಂದರ್ಭದಲ್ಲಿ 3 ವರ್ಷ ಆದ ಬಳಿಕ ಆ ಒಂದು ಹಣ 15ರಿಂದ 20-25 ಸಾವಿರ ರೂಪಾಯಿ ಈ ರೀತಿಯಾಗಿ ಆ ಒಂದು ಹಣ ಜಮಾ ಆಗಿರುತ್ತೆ. ಈ ಹಣವನ್ನ ಉಳಿತಾಯದ ಹಣದ ಜೊತೆಗೆ ವಾಪಸ್ ಕೊಡುವಂತದ್ದು ಒಂದು ನಿಯಮ ಇರುತ್ತೆ. ಆದ್ರೆ ಇಲ್ಲಿರ್ತಕ್ಕಂತಹ ಅಂದ್ರೆ ಆಡಳಿತ ಮಂಡಳಿ ಆಗಿರ್ಬೋದು ಮತ್ತು ಈ ಸಂಸ್ಥೆಯನ್ನ ನಿರ್ವಹಣೆ ಮಾಡುವಂತವ್ರು ಏನಿದ್ದಾರೆ ಇವರು ಆ ಮಹಿಳೆಯರಿಗೆ ಹಣವನ್ನ ವಾಪಸ್ ಕೊಡ್ತಾ ಇಲ್ಲ, ಅದಕ್ಕೆ ಸತಾಯಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಬಂದಷ್ಟು ಉಳಿತಾಯ ಕೊಟ್ಟ ಇದೀವ್ರಿ. ನಾವು ಮೇಲ್ಗಡೆ ತುಂಬಿರ್ತೀವಿ ಸರ್, 3 ವರ್ಷಕ್ಕೆ ಬಡ್ಡಿ ಯಾಕೆ ಕೊಡ್ತೀವಿ ಅಂತ ಹೇಳಿವ್ರಿ. ಆಲ್ಮೋಸ್ಟ್ ಎಲ್ಲರಿಗೆ ಕೊಟ್ಟಿವ್ರಿ. ಅವ್ರೇನ್ ಹೇಳಕತ್ತಾರಿ ಸರ್, ಈಗ ಅವ್ರಿಗೆ ಕೊಡ್ಲಾರ್ದಂದ ಹೇಳಕತ್ತಾರ್ರಿ. ಅವ್ರು ಕೊಟ್ಟಿದ್ ಯಾರು ಹೇಳಕತ್ತಿಲ್ರಿ, ಕೊಟ್ಟಿದ್ ನಮ್ ಕಡೆನೂ ಪ್ರೂಫ್ ಅದಾವ್ರಿ ಸರ್, ತೋರಿಸ್ತೀನಿ ಸರ್. ಬೇರೆ ಬ್ರಾಂಚಿಗೆ ದುಡಿಸ್ತೀವ್ರಿ ಅಣ್ಣ. ಅವ್ರಿಗೆ ಬಡ್ಡಿ ಯಾಕೆ ಕೊಡ್ಬೇಕಲ್ರಿ 3 ವರ್ಷಕ್ಕೆ ರೀ. ನಾವು ಬೇರೆ ಬ್ರಾಂಚಿಗೆ ದುಡಿಸ್ತೀವಿ. ನಮ್ಮ ಬ್ರಾಂಚ್ ಅದಾವ್ರಿ, 5 ಬ್ರಾಂಚ್ ಅದಾವ್ರಿ. ಬೇರೆ ಬ್ರಾಂಚಿಗೆ ದುಡ್ಸಾಕ್ ಹಾಕ್ತಿವ್ರಿ. ಅಂದ್ರೆ ಅವ್ರಿಗೆ 3 ವರ್ಷಕ್ಕೆ ಬಡ್ಡಿ ಬರ್ತೈತಿ. ನಾವ್ ಇಲ್ಲೇ ಹೂಡಿಕೆ ಮಾಡ್ಕೊಂಡ್ ಕೂತ್ರ ಬಡ್ಡಿ ಬರಂಗಿಲ್ರಿ ಸರ್. ಹೆಣ್ಮಕ್ಳವ್ರಿ ಸರಿ, ಹೆಣ್ಮಕ್ಳಿಗೋಸ್ಕರನ ಮಾಡಿವ್ರಿ, ಅಭಿವೃದ್ಧಿ ಮಾಡೋದಕ್ಕೋಸ್ಕರನ ಮಾಡಿವ್ರಿ. ಇವ್ರ ಅಣ್ಣಾರು ಏರಿಯಾದಾಗೂ ಮಾಡಿದ್ವಿ. ಇವ್ರ ಅಣ್ಣಾರು ಭೇಟಿಯಾಗಿದ್ದರಿ ಒಂದ್ಸಲ, ಅವ್ರ ಏರಿಯಾದಾಗೂ ಕೊಟ್ಟಿವ್ರಿ. ಈಗ ಇವ್ರ ಅಣ್ಣಾರು ಬಂದಾರಲ್ರಿ, ಅವ್ರ ಏರಿಯಾದಾಗೂ ಕೊಟ್ಟಿವ್ರಿ. ಬಂದಂಗ್ ಕೊಟ್ಟಿವ್ರಿ. ಆಗಸ್ಟ್ 15 ನಂತರ ಇವ್ನು ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಹೇಳಿವ್ರಿ ನಾವು ಅವ್ರಿಗೆ, ಇವತ್ತಿಗೂ ಅದನ್ನ ಹೇಳ್ತೀವ್ರಿ. ನಾವು ಇವತ್ತಿಗೂ ಅದನ್ನ ಹೇಳ್ತಾರೆ. ನಾವು ಹೆಣ್ಮಕ್ಳದಿವ್ರಿ, ಯಾರ ರೊಕ್ಕನ ಹಾಕೊಂಡ್ ಹೋಗಂಗಿಲ್ರಿ. ನಮ್ ಸಂಸ್ಥೆ ಕಡೆಯಿಂದ ಲೇಟ್ ಆಗೈತ್ರಿ. ಆಗಸ್ಟ್ 15ಕ್ಕೆ ನಾವು ಡೇಟ್ ಕೊಡ್ತೀವಿ. ಅವ್ರ ಉಳ್ತಾ ಅವ್ರಿಗೆ ಮುಟ್ಟಿಸ್ತೀವಿ. ಇವ್ರನ್ನು ಕರ್ಕೊಂಡ್ ಹೋಗ್ಯಾವ ಅಲ್ಲಿ. ಇವ್ರು ಅವ್ರಿಗೆ ಪರಿಚಯ ಅದಾರ. ನಾವ್ ಒಬ್ರೇ ಇದ್ರ ಜವಾಬ್ದಾರಿ ಹೊತ್ತಿಲ್ಲ. ಇವ್ರನ್ನ ಕರ್ಕೊಂಡ್ ಹೋಗಿ ಇವ್ರು ಅವ್ರ ಊರಿಗೆ ಹೋಗಿ ಮೀಟಿಂಗ್ ಮಾಡಿ ಎಲ್ಲಾ ಇದು ಮಾಡ್ಯಾರ. ಮೇಡಮ್ ಅವ್ರಿ ಮೀಟಿಂಗ್ ಬಂದಾರ್ರಿ. ಸದಸ್ಯರು ಬಂದು ಇಲ್ಲಿ ಬಂದಾರ್ರಿ. ಪ್ರತಿಯೊಂದು ತಿಂಗಳು ಮೀಟಿಂಗ್ ಇರ್ತಿದ್ರಿ. ಪ್ರತಿಯೊಂದು ತಿಂಗಳು ಮೀಟಿಂಗಕ್ಕೂ ಬಂದಾರ್ರಿ. ಅದೇ ಸಂಘ ಮಾಡುದ್ರಿ. ಏನಾತಂದ್ರೆ ಸಂಘ ಮಾಡಿದ್ದೆವು, ಲೋನ್ ಕೊಟ್ರು. ಸ್ವಲ್ಪ ಡಿಲೇ ಆತ, ನಡ್ಬರ್ಕ ಇಲ್ಲ ನಂಗಿಲ್ಲ. ಅವ್ರದ್ದೇನ್ ಪ್ರಾಬ್ಲಮ್ ಇತ್ತು ಗೊತ್ತಿಲ್ಲ. ಡಿಲೇ ಆಗಿದ್ದಕ್ಕೆ ಜನರೆಲ್ಲ ಇದು ಮಾಡಿದ್ರು. ಇವರು ಹಲವಾರು ಬಾರಿ ಒಂದು ಕಚೇರಿಗೆ ಭೇಟಿ ನೀಡಿ ಆ ಹಣವನ್ನ ವಾಪಸ್ ಕೊಡ್ರಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಇವರು ಇದೇ ರೀತಿಯಾಗಿ ಅಂದ್ರೆ ದಿನಗಳನ್ನ ದುಡ್ಕೊಂತ
ಕಾಲಾವಕಾಶಗಳನ್ನ ಕೇಳ್ತಾನೆ ಮುಂದೆ ಹೋಗಿದ್ದಾರೆ. ಇವತ್ತು ಆ ಒಂದು ಕಾಲಾವಕಾಶಕ್ಕೆ ಕಾಯ್ದು ರೊಚ್ಚಿಗೆದ್ದಂತಹ ಆಕ್ರೋಶಗೊಂಡಂತಹ ಮಹಿಳೆಯರೇನಿದ್ದಾರೆ ಅವರೆಲ್ಲರೂ ಕೂಡ ಏನು ಪಟ್ಟಣದಲ್ಲಿ ಇರ್ತಕ್ಕಂತಹ ಆ ಒಂದು ಸಂಸ್ಥೆಯ ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಆ ಸಂಸ್ಥೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತವ್ರು ಅಂದ್ರೆ ಒಬ್ರು ಅಧ್ಯಕ್ಷರು ಮತ್ತು ಇನ್ನೊಬ್ರು ಸಂಘಟನಾ ಕಾರ್ಯದರ್ಶಿ ಅಂತ ಹೇಳಿರುವಂತದ್ದು. ಅವರ ವಿರುದ್ಧ ತೀವ್ರವಾದಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವು ರೀತಿಯಲ್ಲಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಆರೋಪ ಏನಂತಂದ್ರೆ, ನಮ್ಮಿಂದ ಹಣವನ್ನ ಸಂಗ್ರಹ ಮಾಡಿದ್ದಾರೆ, ಆ ಹಣವನ್ನ ನಮಗೆ ವಾಪಸ್ ಕೊಡ್ತಾ ಇಲ್ಲ, ಇವರು ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲಿ ವಂಚನೆ ನಡೆದಿದೆ ಅನ್ನುವಂತ ಒಂದು ಅನುಮಾನ ಇದೆ. ಹೀಗಾಗಿ ನಮ್ಮ ಹಣವನ್ನ ನಮಗೆ ವಾಪಸ್ ಕೊಡಿಸ್ಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಸಂಸ್ಥೆಯವರು ಹೇಳುವಂತದ್ದು ಏನಂತಂದ್ರೆ, ನಾವು ಈ ಹಿಂದೆನೂ ಕೂಡ ಈ ರೀತಿಯಾಗಿ ಹಣವನ್ನು ಕಟ್ಟಿಸಿಕೊಂಡು ಸಾಲವನ್ನು ಕೂಡ ನೀಡಿದ್ದೇವೆ ಮತ್ತು ಉಳಿತಾಯ ಹಣವನ್ನು ಕೂಡ ಆ ಸದಸ್ಯರುಗಳಿಗೆ ನೀಡಿದ್ದೇವೆ. ಆದ್ರೆ ಈ ಬಾರಿ ಹಣವನ್ನು ನೀಡೋದಕ್ಕೆ ತಡ ಆಗಿದೆ, ಆದ್ರೆ ನಮಗೆ ಕಾಲಾವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಾವು ಹಣವನ್ನು ನೀಡ್ತೀವಿ ಅನ್ನುವಂತ ಒಂದು ಸಬೂಬನ್ನ ನೀಡ್ತಾ ಇದ್ದಾರೆ. ಆದ್ರೆ ಈ ಒಂದು ಸಂಸ್ಥೆಯಲ್ಲಿ ಈ ಆರೋಪ ಪ್ರತ್ಯಾರೋಪಗಳೇನು ಕೇಳಿ ಬರ್ತಾ ಇದ್ದಾವೆ, ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ತನಿಖೆ ಆಗ್ಬೇಕಾಗಿದೆ. ಆ ತನಿಖೆ ಮೂಲಕವೇ ಈ ಒಂದು ಏನು ಇಲ್ಲಿ ಏನಾದ್ರೂ ನಿಜಕ್ಕೂ ವಂಚನೆ ನಡೆದಿದೆಯಾ ಅಥವಾ ಏನು ಇದು ಕೇವಲ ಇವರಿಗೆ ನೀಡುವಂತಹ ಹಣದಲ್ಲಿ ವಿಳಂಬ ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನ ಅಧಿಕಾರಿಗಳು ಕೈಗೊಳ್ಳಬೇಕಾಗಿದೆ ಮತ್ತು ಏನು ಈಗ ಹಣವನ್ನ ಕಳ್ಕೊಂಡು ಪರದಾಡ್ತಾ ಇರುವಂತಹ ಮಹಿಳೆಯರಿಗೆ ಹಣವನ್ನ ವಾಪಸ್ ಕೊಡಿಸಬೇಕಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.